ಬಸವನಗುಡಿಯ ಗಾಂಧಿ ಬಜಾರ್ ಹಳೆಯ ಬೆಂಗಳೂರಿನ ಹೃದಯ ಭಾಗ ಎಂದರೂ ತಪ್ಪಾಗಲಾಗದು. ನಾಡಿನ ಖ್ಯಾತ ಸಾಹಿತಿಗಳು, ಬುದ್ಧಿಜೀವಿಗಳು, ನಟನಟಿಯರು ಹೀಗೆ ಪ್ರಖ್ಯಾತರೆಲ್ಲರೂ ಒಂದಾನೊಂದು ಕಾಲದಲ್ಲಿ ಬಸವನಗುಡಿಯ ಅಕ್ಕಪಕ್ಕದಲ್ಲೇ ವಾಸಿಸುತ್ತಿದ್ದರು. ಅದೇ ರೀತಿ ಬಸವನಗುಡಿ ವಿದ್ಯಾಕ್ಷೇತ್ರ ಎಂದರೂ ತಪ್ಪಾಗಲಾಗದು. ನ್ಯಾಷನಲ್ ಕಾಲೇಜು, ನ್ಯಾಷನಲ್ ಹೈಸ್ಕೂಲ್, ಬೆಂಗಳೂರು ಹೈಸ್ಕೂಲ್, ವಿಜಯ ಕಾಲೇಜ್, ರಾಷ್ಟ್ರೀಯ ವಿದ್ಯಾಲಯ ಸೇರಿದಂತೆ 10 ಪ್ರತಿಷ್ಠಿತ ಶಾಲೆಗಳು ಈ ಸುತ್ತಮುತ್ತಲೂ ಇವೆ. ನ್ಯಾಷನಲ್ ಹೈಸ್ಕೂಲ್ ಮತ್ತು ಆಚಾರ್ಯ ಪಾಠಶಾಲೆಯ ವಿದ್ಯಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸಲು ಒಂದು ಸಣ್ಣ ಕ್ಯಾಂಟೀನ್ ರೂಪದಲ್ಲಿ ಆರಂಭವಾದ ನಂತರ ವಿದ್ಯಾರ್ಥಿಗಳಿಗೆಂದೇ ಆರಂಭಿಸಲಾದ ಕಾರಣ ಅದಕ್ಕೆ ಅನ್ವರ್ಥವಾಗುವಂತೆ ವಿದ್ಯಾರ್ಥಿ ಭವನ ಎಂಬ ಹೆಸರನ್ನೇ ಇಟ್ಟುಕೊಂಡು ಶುದ್ಧವಾದ, ರುಚಿಯಾದ ತಿಂಡಿ ತಿನಿಸುಗಳನ್ನು ಕೈಗೆಟುಕುವ ದರದಲ್ಲಿ ಕೊಡುವಂತಹ ಹೋಟೆಲ್ ಗಾಂಧಿ ಬಜಾರ್ನಲ್ಲಿರುವ ವಿದ್ಯಾರ್ಥಿ ಭವನ್. ಬಲ್ಲ ಮೂಲಗಳ ಪ್ರಕಾರ ಯಡಿಯೂರು ಮಧ್ಯಸ್ಥ ಎಂಬುವರು ಇದೇ ಸ್ಥಳದಲ್ಲಿ ನಡೆಸುತ್ತಿದ್ದ ಹೋಟೆಲನ್ನು ಶ್ರೀ ವೆಂಕಟರಮಣ ಉರಾಳರು ಖರೀದಿಸಿ ಮುಂದುವರಿಸಿಕೊಂಡು ಹೋದರು ಎನ್ನಲಾಗುತ್ತದೆ. ವೆಂಕಟರಮಣ ಉರಾಳರ ನಂತರ ಅವರ ಸೋದರ ಪರಮೇಶ್ ಉರಾಳರು ಈ ವಿದ್ಯಾರ್ಥಿ ಭವನವನ್ನು ಕೆಲಕಾಲ ನಡೆಸಿಕೊಂಡು ಬಂದರಾದರೂ 1970ರಲ್ಲಿ ಕುಂದಾಪುರದ ಹತ್ತಿರ ಶಂಕರನಾರಾಯಣ ಮೂಲದ ಶ್ರೀರಾಮಕೃಷ್ಣ ಅಡಿಗರಿಗೆ ವಿದ್ಯಾರ್ಥಿ ಭವನದ ನಿರ್ವಹಣೆಯನ್ನು ವಹಿಸಿಕೊಟ್ಟರು. ಹೋಟೆಲ್ ಮಾಲೀಕರು ಬದಲಾದರೂ ಈ ಹಿಂದೆ ಇದ್ದ ಕೆಲಸಗಾರರೇ ಮುಂದುವರೆದ ಕಾರಣ ಹೋಟೆಲ್ ಮತ್ತಷ್ಟು ಮೊಗದಷ್ಟು ಬೆಳೆಯಿತು. ತಿನ್ನಲು ಜಾಗ ಸಿಗದೆ ಉದ್ದುದ್ದ ಸರತಿ ಸಾಲಿನಲ್ಲಿ ಜನರು ನಿಲ್ಲುವಂತಾಯಿತು. ಈ ಹೋಟೆಲ್ನ ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿನ ಮಾಣಿ ಒಂದೇ ಸಮಯಕ್ಕೆ ಸುಮಾರು 14 ಮಸಾಲೆ ದೋಸೆ ತಟ್ಟೆಗಳನ್ನು ಒಟ್ಟಿಗೆ ಚೆಂದಾಗಿ ಜೋಡಿಸಿಕೊಂಡು ಬಂದು ಎಲ್ಲರಿಗೂ ಅದನ್ನು ಪಟಪಟನೆ ಹಂಚುವುದು ನಿಜಕ್ಕೂ ಮನಸ್ಸಿಗೆ ಮುದ ನೀಡುತ್ತದೆ. ವಿದ್ಯಾರ್ಥಿ ಭವನ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 6:30ರಿಂದ 11:30ರವರೆಗೆ ಮತ್ತು ಮಧ್ಯಾಹ್ನ 2ರಿಂದ ರಾತ್ರಿ 8 ಗಂಟೆಯವರೆಗೆ ಗ್ರಾಹಕರ ಸೇವೆಗೆ ತೆರೆದಿರುತ್ತದೆ. ಶನಿವಾರ ಹಾಗೂ ಭಾನುವಾರದಲ್ಲಿ ಹೆಚ್ಚಿನ ಗ್ರಾಹಕರು ಬರುವುದರಿಂದ ಅವರ ಅನುಕೂಲಕ್ಕಾಗಿ ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಹಾಗೂ ಮಧ್ಯಾಹ್ನ 1:30ರಿಂದ ರಾತ್ರಿ 8 ಗಂಟೆಯವರೆಗೆ ಅನುಕೂಲವನ್ನು ಗ್ರಾಹಕರಿಗೆ ಮಾಡಿಕೊಡಲಾಗುತ್ತದೆ. ಈ ಭವನ ಕೇವಲ ಒಂದು ಸಾಮಾನ್ಯ ಹೋಟೆಲ್ ಆಗಿರದೆ ಅದೊಂದು ಸಾಹಿತಿಗಳು, ರಾಜಕಾರಣಿಗಳು, ಸಿನಿಮಾ ನಟ ನಟಿಯರ ಅಚ್ಚುಮೆಚ್ಚಿನ ತಾಣವಾಗಿತ್ತು. ಕನ್ನಡದ ನಟ ಡಾಕ್ಟರ್ ರಾಜ್ಕುಮಾರ್ ದಂಪತಿ, ವಿಷ್ಣುವರ್ಧನ್ ದಂಪತಿ ನಿಯಮಿತವಾಗಿ ಇಲ್ಲಿಗೆ ಬಂದು ಇಲ್ಲಿನ ಮಸಾಲೆ ದೋಸೆ ಸವಿಯುವುದನ್ನು ನಾವು ಇಲ್ಲಿನ ಫೋಟೋಗಳಲ್ಲಿ ನೋಡಬಹುದು. ಹಾಗೆಯೇ ಮಾಜಿ ಸಿಎಂ ಯಡಿಯೂರಪ್ಪ, ಸಿಎಂ ಸಿದ್ದರಾಮಯ್ಯ, ಮಾಜಿ ಪ್ರಧಾನಿ ದೇವೇಗೌಡರು ಸಹ ವಿದ್ಯಾರ್ಥಿ ಭವನದ ದೋಸೆಗೆ ಮನಸೋತಿದ್ದಾರೆ.